ದಯ್ಯದ ಮನೆ ಅಧ್ಯಾಯ 5 ಅಣ್ಣ ತಮ್ಮಂದಿರನ್ನು ಕಾಡಿದ ಪಿಶಾಚಿಗಳು. ಬರೆದವರು KV ಅಯ್ಯರ್. ಅಣ್ಣ ತಮ್ಮಂದಿರನ್ನು ಕಾಡಿದ ಪಿಶಾಚಿಗಳು. ಅಯ್ಯೋ ಅದು ಬಿಡು, ಆಮೇಲೆ ಪೊಲೀಸ್ ಕೇಸ್ ಏನಾಯ್ತು ಚಿನ್ನಯ್ಯ ಅಂದ ಚಿಕ್ಕರಂಗಪ್ಪ. ಕಾವಲು ಚಿನ್ನಯ್ಯ ಮುಂದೆ ಹೇಳಿದ, ಏನಾಗೋದು ಸಿಕ್ಕರಂಗಪ್ಪ, ದಾದಿಲ್ಲ ಪಿರಿಯಾದಿಲ್ಲ ಆ ಕೇಸ್ಗೆ, ಹಂಗೆ ಬಿದ್ದೋಯ್ತು ಬಿಡು. ಒಂದ್ ತಿಂಗಳಾದ್ಮ್ಯಾಕೆ ಆ ಹೆಂಗ್ಸಿನ್ ತಂದೆ ಮಗಳಿಂದ ಕಾಗ್ಜಾನೆ ಬರ್ನಿಲ್ಲ ಅಂತೇಳಿ ಹುಡುಕೊಂಡ್ ಬಂದ್ರು. ಈ ಊರಿಗ್ ಬಂದ್ಮೇಲೆ 2 ಕಾಗ್ಜ ಬರ್ದಿದ್ಲಂತೆ ತಂದೆಗೆ. ಆಮ್ಯಾಕ್ ಅವರು ಎಷ್ಟ್ ಕಾಗ್ಜ ಹಾಕುದ್ರು ಒಂದ್ಕು ಜವಾಬೇ ಬರ್ನಿಲ್ವಲ್ಲ ಅಂತ ಇಲ್ಲಿಗೆ ಹುಡಿಕೊಂಬಂದ್ರು. ಎಲ್ಲ ಈ ಸಾರ್ಸಿ ಗೋಳಾಡ್ತಾ ಹೊಂಟೋದ್ರು ಬಂದಾರಿ ಹಿಡ್ಕೊಂಡು. ಹಂಗೆ ಹಿಂಗೆ 2 ವರ್ಷ ಕಳೆದೋಯ್ತು. ಈ ಊರಾಗ ಪಿಳೇಗ್ ರೋಗ ಕಾಣಿಸ್ಕೊಂಡ್ಬಿಡ್ತು. ಅಬ್ಬಬ್ಬಾ, ಎಷ್ಟು ಜನ ಸತ್ರಪ್ಪ ಆಗ. ಹಳ್ಳೆ ಪ್ಯಾಟ್ಯಾಗ ದಿನಕ್ಕೆ 15-20 ಸಾವುಗಳು. ಆ ಪ್ಯಾಟಿಯವರೆಲ್ಲ ಮನೆ ಬಿಟ್ಟು ಬಾಕ್ಲಿಗ್ ಬಿಟ್ಟು ಜೀವ ಉಳಿದ್ರೆ ಸಾಕು ಅಂತ ಎತ್ತೆತ್ಲ ಹೊಂಟೋದ್ರು. ಸರ್ಕಾರದವ್ರು ಟಾಮ್ ಹಾಕಿಸ್ಬಿಟ್ರು. ಹಳ್ಳೆ ಪ್ಯಾಟಿಯವರು, ಅಕ್ಕಿ ಪ್ಯಾಟಿಯವರು, ಮಿಸಿನ್ ಪ್ಯಾಟಿಯವರು ಎಲ್ರೂನುವೆ ತಕ್ಷಣ ಮನೆಗಳನ್ನ ಬಿಡ್ಬೇಕು ಅಂತ. ನಮ್ ಸತ್ರ, ತೋಟದಪ್ಪನ್ ಸತ್ರ, ಪೂರ್ಣಯ್ಯನವ್ರ ಸತ್ರ ಎಲ್ಲೆಲ್ಲೂ ಭರ್ತಿ ಜನ. ಮಂಟಪ ಯಾದ್ನೂ ಬಿಟ್ಟಿಲ್ಲ, ಗಿಡ ದಡಿನೂ ಜನವೇ. ಪಜೀತಿ ಇಟ್ಟೋಯ್ತು ಪ್ಯಾಟೆ ಎಲ್ಲ. ಅಣ್ಣಮ್ಮನ್ ತೇರು ನಡೆಸಿದ್ಮೇಲೆನೆ ಸ್ವಲ್ಪ ತಾಬಂದಿಗ್ ಬಂತು ಬ್ಳೇಕು. ಈ ಪ್ಲೇಗೈತಲ್ಲ, ಥೂ ಸರಿಗಿಲ್ಲ. ಸರ್ಕಾರದವ್ರಿಗೇನು ನಂಬಿಕೆ ಇಲ್ವಾ ದ್ಯಾವ್ರಲ್ಲಿ? ಅವರೇ ನಡೆಸಿದ್ರಪ್ಪ ಉತ್ಸವನ. ಡಿಪ್ಟಿ ಕಮಿಷನರು ಖುದ್ದಾಗ್ ಬಂದಿದ್ರು. ಊರ್ಗೂರ್ಗೆ ಊಟ ಹಾಕ್ಸುದ್ರು, ಶಾಂತಿ ಆಗ್ಲಿ ಅಂತ. ಜನ್ಗುಳ್ಗೆಲ್ಲ ತುಸ್ ಧೈರ್ಯನೂ ಬಂತು. ಪ್ಯಾಟೆನೆಲ್ಲ ಕ್ಲೀನ್ ಮಾಡ್ಸಿ ಆಗೊಂದ್ ಇಸಾರ ನಡೀತು. ಮರ್ತು ಬಿಡ್ತಿದ್ದೆ ಹೇಳಕ್ಕೆ. ಏನು ಅಂತೀಯಾ? ಹಳ್ಳೆ ಪ್ಯಾಟಿಲಿ ಸಂಸಾರ ಒಂದಿತ್ತಪ್ಪ. ಹೆಂಗುಸ್ರು ಮಕ್ಕಳನ್ನ ಊರಿಗ್ ಕಳಿಸ್ಬಿಟ್ಟು ಅಣ್ಣ ತಮ್ದಿರಿಬ್ರು ಈ ಮನೆಗೆ ಬಂದು ಸೇರ್ಕೊಂಡ್ರು. ಬೇರೆ ಎಲ್ಲೂ ಜಾಗ ಸಿಕ್ನಿಲ್ಲ ಅಂತ. ಊರ್ಗೊಸುಬ್ರು ಅಂತ ಕಾಣ್ತು. ಯಾಕಂದ್ರೆ ಅವ್ರಿಗೆ ಆ ಮನೆ ಸಮಾಚಾರನೇ ಗೊತ್ತಿರ್ಲಿಲ್ಲ ಅಂತೀನಿ. ನಾನೆಷ್ಟೋ ಹೇಳ್ದೆ ಅಲ್ಲಿರ್ಬೇಡಿ, ರಾತ್ರಿ ಹೊತ್ತು ಅಲ್ಲಿ ಮನಿಕಬೇಡಿ ಅಂತ. ಅವ್ರಂದ್ರು ಆ ಮನೆಯಾಗಿರೋಕಲ್ಲ, ಪಕ್ಕದ ತ್ವಾಟದ ಮಂಟಪದಾಗೆ ಇರ್ತೀವಿ ಅಂತ. ಹಂಗಂದ್ರೆ ಸರಿ, ನಂಗೇನಾಗಬೇಕು ಓ ಅಂದೆ. ಯಾಕೆ ಹೇಳಪ್ಪ ಅವ್ರಿಗ ಆ ಮನೆ ಸಮಾಚಾರನ? ಪಾಪ ಭಯ ಪಡ್ಸದ್ ಯಾಕೆ? ಅವತ್ತಿಗೆ ಸರಿಯಾಗಿ 2 ವರ್ಷ ಆಗೋಗಿತ್ತಪ್ಪ. ಆ ಮನೇಲಿ ಆ ಸಾವುಗಳು ನಡೆದು. ಲೆಕ್ಕಾಸಾರ ಹಾಕ್ದಂಗೆ ಅದೇ ಅಮಾಸೆ, ಆಷಾಢ ಮಾಸ. ಬಲ್ ಮೋಡ ಬಲ್ ಗಾಳಿ ಆ ದಿನ. ಸಂಜೆ ಬ್ಯಾಗ್ನೆ ಊಟ ಮುಗಿಸ್ಕೊಂಡು ಬೆಚ್ ಗೊತ್ಕೊಂಡು ಸತ್ರದ ಬಾಗ್ಲಾಕೊಂಡು ಮನಿಕ್ಕಂಬಿಟ್ಟೆ. ಸುಮಾರು ರಾತ್ರಿ ಕಳೆದು 2-3 ಗಂಟೆ ಇರ್ಬೈದು. ಸತ್ರದ ಬಾಗಲ್ನ ಯಾರೋ ದಿಮಿದಿಮಿ ಅಂತ ಗುತ್ತಾವ್ರೆ. ಬೆಚ್ಚ ಬಿದ್ದಿ ಎದ್ದು ಲಾಂದ್ರ ಹಚ್ಚಿಸ್ಕೊಂಡು ಬಾಗಿಲ್ ತೆಗಿತೀನಿ. ಇಬ್ರು ನಿಂತವ್ರೆ ಗಂಡಸ್ರು ಬಾಗ್ಲತ್ರ ನಡಿಕೊಂಡು. ನಾಂದ್ರ ಮಕ್ಕ ಹಿಡಿದು ನೋಡ್ತೀನಿ, ಆ ಮನೆನಲ್ಲೇ ಉಳ್ಕೊಂಡಿದ್ರಲ್ಲ ಅಣ್ಣ ತಮ್ದಿರು, ಅವರೇ ಇವ್ರು. ಬಾಳ ದಿನ ಕಾಯಿಲೆ ಬಿದ್ರೆ ಹೆಂಗಿರ್ತದೋ ಮಕ ಹಂಗೆ ಇತ್ತು ತೇಟ್. ಇದ್ಯಾಕ ಬೆಳಗ್ಗೆ ಸಂದಾಗಿದ್ರಲ್ಲ, ಇಷ್ಟರಲ್ಲೇ ಏನಾಯ್ತು ಇಬ್ಬರಿಗೂ ಅಂತ ಕೇಳ್ದೆ. ನನಗೆ ದಿಗ್ಲಾಯ್ತು. ಮಾತಾಡೋದ್ ಬ್ಯಾಡ್ವಾ, ನಡುತ್ತಾ ನಿಂತವ್ರೆ. ಏನ್ ಸಳಿನಾ ಅಂತ ಕೇಳ್ದೆ. ಅಲ್ಲ ಅಂತ ತಲೆ ಆಡಿಸ್ತಾರೆ. ಅಯ್ಯ ಕರ್ಮ, ಬನ್ನಿ ಒಳಿಕೆ ಅಂತಂದೆ. ಹೇಳಿದ್ದೆ ತಡ ನನ್ ನೂಕೊಂಡೆ ಬಂದು ಒಳಗ್ ಬಂದ್ಬಿಡದ. ನನ್ನ ಹಾಸಿಗೆ ಮೇಲೆ ಅವನೇ ಕುಂತ್ಕೊಂಡು ಆಳಕ್ ಶುರು ಮಾಡ್ಕೊಂಡ್ಬಿಟ್ರು. ದೊಡ್ಡ ಗಂಡಸ್ರು ಅಳ್ತಾವ್ರೆ. ಏನ್ ಕೇಳ್ತೀಯ? ನನ್ ಗೊತ್ತಾಗೆ ಹೋಯ್ತು, ಓ ಏನೋ ಅನಾಹುತ ನಡೆದಿರ್ಬೇಕು ಅಂತ. ನಾಂದ್ರ ದೊಡ್ಡ ಮಾಡಿಟ್ಟು, ಯಾಕ್ರಪ್ಪ ಏನಾಯ್ತು, ಯಾಕಿಷ್ಟ್ ಗಾಬರಿ ಬಿದ್ದಿದ್ದೀರಿ, ಮಾತಾಡ್ರೋ ಅಂತ ಕೇಳ್ಕೊಂಡೆ. ಅವರಲ್ಲಿ ದೊಡ್ಡವನು ಸ್ವಲ್ಪ ಸುಧಾರಿಸ್ಕೊಂಡ್ ಹೇಳ್ದ, ನಿನ್ ಮಾತ್ ಕೇಳ್ದೆ ಕೆಟ್ಟೋದ್ವಿ ನಾವು. ದಯ್ಯದ್ ಮನೆ ಅಂತ ಯಾಕೆ ಹೇಳಲಿಲ್ಲ ನೀನು ಅಂತ ಕೋಪ ಮಾಡ್ಕೊಂಬಿಟ್ಟ. ಆ ತೋಟದ ಮಂಟಪದಾಗೆ ಮನಿಕೊಂಬೇಕು ಅಂತಿದ್ವಿ. ರಾತ್ರಿ ಹನಿ ಆಗ್ತಿತ್ತು, ಗಾಳಿ ಭರೋ ಅಂತ ಬೀಸ್ತಿತ್ತು. ಚಳಿ ಆಗೋಯ್ತು ಅಜ್ಜ. ಕಂಬಳಿ ಒಂದು ಇರ್ಲೇ ಇಲ್ಲ, ಚಳಿ ತಡಿಯಕ್ಕಾಗ್ನಿಲ್ಲ. ಅದ್ಕೆ ನಾನು ನನ್ ತಮ್ಮನುವೆ ಆ ಮನೆಯಾಗೆ ಮನಿ ಕಳ್ಳೋಣ ಅಂತ ಹೊರಟೋ. ಆಗ ಅವನ್ ತಮ್ಮ ಹೇಳ್ದ, ಹಂಗೆ ಆಗ್ಲಪ್ಪ ಅಂತ ಎದ್ದು ಇಬ್ರು ಹೋದ್ವಿ. ಕೆಳಗಿನ ಪಡ್ಸಾಲೆಲೆ ಒಂದ್ ಕೈಯೆಣ್ಣೆ ದೀಪ ಹಚ್ಚಿಟ್ಕೊಂಡು ಚಾಪೆ ಬಿಡಿಸ್ಕೊಂಡು ಅಲ್ಲೇ ಜಮಖಾನ ಹಾಸ್ಕೊಂಡು ಕಂಬಳಿಗಳೊದ್ಕೊಂಡು ಮನಿ ಕಂಡ್ವಿ. ಅಲ್ಲೇನೋ ಅಲ್ಲೂ ಸಳಿನೇ. ಏನ್ ಬಾಕ್ಲು ಕಿಟ್ಕಿ ತಾಟು ಆಯ್ತಾ ಆ ಮನೆಗೆ? 1-2 ಇದ್ ಮುರ್ಕಲ್ ಕಿಟ್ಕಿ ಕದ ಪಟಪಟ ಅಂತ ಒಡ್ಕಂತಿತ್ತು. ಒಂಥರ ಸಿಳ್ಳಾಕ್ದಂಗೆ ಗಾಳಿ ಬೀಸ್ತಿತ್ತು.
ಜೊತೆಗೆ ಮಳೆ ಬೇರೆ. ಇನ್ನ ಸಿಡ್ಲು ಮಿಂಚು ಅಬ್ಬಾ ಹೇಳಕ್ಕಾಗಕ್ಕಿಲ್ಲ ಬಿಡಜ್ಜ ಅದ್ರ ಆರ್ಭಟನ. ಅಯ್ಯೋ ದೇವ್ರೆ, ಇದ್ಯಾಕಿಂತ ಕಷ್ಟ ಬಂತಪ್ಪ. ಈ ಊರಿನ ವ್ಯಾಪಾರ ಇಲ್ದಿದ್ರೆ ಹಾಳಾಗ್ ಹೋಗ್ನಿ. ನಾಳೆ ಊರಿಗೆ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಮನಿ ಕಂಡ್ವಿ. ನಿದ್ದೆನೆ ಬರಲ್ದು ಅಂತೀನಿ. ಪೂರ್ಣ ಇನ್ಸತ್ರದ ಗಂಟೆಲಿ 11 ಬಡಿತು, 12 ಬಡಿತು. ಶುರು ಆಯ್ತು ನೋಡು ನಮ್ಗೆ ಗ್ರಾಸಾರ. ನಾನ್ ಕೇಳ್ದೆ, ಯಾಕ್ರಪ್ಪ ಏನಾಯ್ತು ಹೇಳಿ, ಇದ್ಯಾಕೆ ಹಿಂಗ್ ನಡುಗ್ತಾ ಇದೀರಿ? ಇಲ್ಲಿ ಬೆಚ್ಚಗೈತಲ್ಲ, ಇನ್ನೇನು ನಡ್ಗಾದು? ಅವ್ರು ಹೇಳಿದ್ರು, ಅಯ್ಯೋ ಅಜ್ಜ ಚಳಿ ಅಲ್ಲಜ್ಜ, ಗುಂಡ್ಗೆನೆ ನಡುಗ್ತಾ ಐತೆ, ಜರ ಬಂದಂಗಾಗೈತೆ, ಜೊತೆಗೆ ಕೈಕಾಲು ಬಿದ್ದೋದಂಗಾಗೈತೆ. ಕಣ್ಣಿಗೆ ಬಿತ್ತಪ್ಪ ಇಬ್ರಿಗೂ, ಕತ್ಲಾಗಿದ್ರು. ಅದೆಂತದು ಬೆಳ್ಳನೆ ಅಚಡ ಒಂದ್ ಹೊತ್ಕೊಂಡಿತ್ತು. ನಮ್ಮ ಮಾಸ್ಗೆ ಪಕ್ಕದಲ್ಲೇ ನಡೆದೋಯ್ತು. ಹೆಜ್ಜೆ ಶಬ್ದ ಕೂಡ ಕೇಳ್ತಿದ್ವಪ್ಪ. ನಡ್ಗೋಯ್ತು ನಮ್ಮಿಬ್ಬರಿಗೂ ಪಂಚಪ್ರಾಣಗಳು. ಜೀವ ಉಳಿದ್ರೆ ಸಾಕು ಅಂತ ಅಲ್ಲಿಂದ ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ. ಮನೆಯಿಂದ ಬಾಕಲ್ಗೆತ್ತಿ ಬಿಸಾಕ್ದಂಗಾಗೋಯ್ತು ಇಬ್ಬರ್ನೂವೆ. ಇನ್ನೆಂಗಪ್ಪ ಒತ್ಕಳಿಯೋದು ಬೆಳಗಾಗ ತನಕ? ಅಜ್ಜ ನೀನ್ ಬೈಕೊಂಡ್ರು ಸೈ, ಮನಿ ಕಳಂಗಿಲ್ಲ, ಈಗ ನಮ್ಗೆ ಜೀವನೇ ಹೋಗ್ಬಿಡತ್ತಷ್ಟೇ. ನಾನ್ ಹೇಳ್ದೆ, ಶಾಂತ ಮಾಡ್ಕೊಳ್ರಪ್ಪ ಒಸಿ ಮನಸ್ನ. ಅದಕ್ಕೆ ನಾನು ಹೇಳಿದ್ದು ಆ ಆಳ್ ಮನೆ ತಕ್ಕ ಹೋಗ್ಬೇಡಿ ಅಂತ. 2 ಸಾರಿ ಹೇಳುದ್ನೋ ಇಲ್ವೋ? 2 ವರ್ಷದಿಂದ ಆಳ್ ಬಿದ್ದೈತೆ ಅದು. ಒಬ್ರಿಗಾದ್ರೂ ಎದೆ ಇಲ್ಲ ಅಲ್ಲಿ ಹೋಗಿರಾಕೆ. 2 ವರ್ಷದಿಂದ ಇದೇ ದಿನದಾಗೆ 3 ಜೀವ, ಗಂಡ ಹೆಂಡತಿ 1 ಕೈ ಮಗ. ಒಂದೇ ದಿನ ಪ್ರಾಣ ಕಳ್ಕೊಂಡಿದ್ದು ಗೊತ್ತಿಲ್ವಾ ನಿಮ್ಗೆ? ಊರ್ಗೆಲ್ಲ ಗೊತ್ತೈತೆ ಈ ಸಾರ. ನೀವು ನಿಲ್ಲೋದಕ್ ಜಾಗ ಇಲ್ದೆ ಆ ಪಕ್ಕದ ಮಂಟಪದಲ್ಲಿದ್ದಾಗ ಹೆಂಗಪ್ಪ ಹೇಳೋದು ನಾನು ಈ ಸ್ಯಾನ? ಅದು ಅಲ್ದೆ ಆ ಮನೇಲಿ ನಾವ್ ಇರಾಕಿಲ್ಲ, ಮಂಟಪದಾಗೆ ಇರ್ತೀವಿ ಅಂದಿದ್ರ ಮ್ಯಾಲೆ ಸುಮ್ನಲ್ವನ ಬಂದಿದ್ದು. ಏನಾಯ್ತು ನಿಮ್ಗೆ? ಇವರ್ವಾಗ ಹೇಳಿ, ಏನ್ ಕಣ್ರಿ, ಏನ್ ಕಾಣಿಸ್ಕಂತು? ಸದ್ಯಕ್ಕೆ ಬದುಕ್ ಬಂದ್ರಲ್ಲ, ಕುತ್ಕೆ ಗಿತ್ಕೆ ಕಿಮ್ಚಾಕಿದ್ರೆ ಏನಾಗಿರ್ತಿತ್ತು? ಒಬ್ಬೊಬ್ರೆ ಇದ್ದಿದ್ರೆ ಹಂಗೆ ಆಗ್ಬಿಡ್ತಿತ್ತೋ ಏನೋ ಅಂದೆ. ಅವ್ರಿಬ್ರಲ್ಲಿ ಸಿಕ್ಕೋನಿದ್ನಲ್ಲ, ಇನ್ನು ನಡಕ್ತಾನೆ ಇದ್ದ. ದೊಡ್ಡೋನು ತಮ್ಮನ್ನ ಎದೆಗಟ್ಕೊಂಡು, ಇನ್ನೇನ್ ಎದರ್ಕೆ ಇಲ್ವೋ ಸಿಕ್ಕೋನೆ, ಸಮಾಧಾನ ಮಾಡ್ಕೊಳ್ಳೋ ಅಂತ ಹೇಳ್ತಾ ನನಗೇಳ್ದ. ನೀನ್ ಬಲೆ ತಪ್ಪು ಮಾಡ್ದೆ ಸಿನ್ನಯ್ಯ, ನಮ್ಗೆ ಸಮಾಚಾರ ಒಂಚೂರು ತಿಳಿದು ಹೇಳ್ಬೇಡ್ವಾ ನೀನು? ಅನ್ಯಾಯವಾಗಿ ನಮ್ ಜೀವ ಹೋಗಿದ್ರೆ ಆ ಪಾಪ ಏನಾಗ್ತಿತ್ತೇಳು? ನಿನ್ ತಲೆಗೆ ಸುತ್ತಿರೋದು. ನಾನಂದೆ, ಶಿವ ಶಿವ ಹೋಯ್ತು ಪಾಪ. ಏನ್ರಪ್ಪ ನೀವು ಮಂಟಪದಾಗೆ ನಾವು ಮನಿಕೋತೀವಿ ಅಂತ ಹೇಳಿದ್ಮ್ಯಾಕೆ ನಾನ್ ಸುಮ್ನಾಗಿದ್ದು. ನೀವು ಆ ಆಳ್ ಮನೇಲಿ ಇರ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ತಿಳಿಸ್ತಾ ಇದ್ದೆ ಎಲ್ಲ ಸಮಾಚಾರನುವೆ. ಪಕ್ಕದ ಮಂಟಪದಲ್ಲೇ ಇರೋರ್ಗೆ ಯಾಕಾರ ಹೇಳ್ಬೇಕು ಆ ಕೆಟ್ಟ ಸಂಗತಿ? ಹಂಗಂತ ಸುಮ್ನಾದ್ನಪ್ಪ. ಸದ್ಯಕ್ಕೆ ಬದುಕ್ ಬಂದ್ರಲ್ಲ, ಆ ಅಣ್ಣಮ್ನೇ ಸಂರಕ್ಷಣೆ ಮಾಡೋಳೆ ನಿಮ್ಮಿಬ್ಬರ್ನು. ಆಹಾ ನಮ್ ತಾಯಿ, ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಆ ಯಮ್ಮನ್ ಗುಡಿಗೆ ಹೋಗಿ ಚಂದಾಗ್ ಪೂಜೆ ಮಾಡಿಸ್ಕಳಿ. ಅಲ್ದೆ ಹಂಗೆ ಆ ಗಾಳಿ ಹನುಮಂತಯ್ಯನ್ ಗುಡಿಗೂ ಹೋಗಿ ಕಾಯೊಡ್ದು ನಮಸ್ಕಾರ ಮಾಡಿ ದಾರ ಕಟ್ಟಿಸ್ಕೊಳ್ಳಿ ಇಬ್ರುನುವೆ. ಪೂಜಾರ್ಗೇಳಿ ಕಟ್ತಾರೆ. ಚಿಕ್ಕೋನು ಇನ್ನು ಎದರ್ಕಂಡೆ ಗಡಗಡ ಅಂತ ನಡುಕ್ತಿದ್ದ. 5 ನಿಮಿಷಕ್ಕೊಂದ್ಸಾರ್ತಿ ಬಾ 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 ಅಂತಿದ್ದ. ಅಣ್ಣ ಹೇಳ್ತಿದ್ದ, ಈಗೇನಿಲ್ಲೋ ಸುಮ್ಮನಾಗೋ, ಈಗ ತಾನೇ ಸತ್ತು ಬದುಕ್ ಬಂದಿದೀವಿ ನೋಡು, ಲಾಂದ್ರ ಹಚ್ಚೈತೆ, ಸಿನ್ನಯ್ಯ ಇಲ್ಲೇ ಕುಂತವ್ನೆ, ನಾನು ಇಲ್ಲೇ ಇದೀನೋ. ಸತ್ರದಾಗೆ ಎಲ್ರು ಮನಿಕೊಂಡವ್ರೆ, ಇನ್ಯಾಕ್ ಭಯ ಬೀಳ್ತೀಯಾ? ಓದ್ಕೊಂಡು ಗೋಡೆ ಗೊರಿಕೊಂಡು ಕುಂತ್ಕೋ, ಇನ್ನಿದ್ದೆ ಎಲ್ ಬರ್ತದೆ ಕರ್ಮ. ತಮ್ಮನ್ಗಿಷ್ಟ ಹೇಳಿ ಆಮೇಲೆ ಅವನೇ ಅಂದ, ನೋಡು ಚಿನ್ನಯ್ಯ, ರಾತ್ರಿ 8 ಗಂಟೆಗೆನೆ ಸೀನಪ್ಪನ ಹೋಟ್ಲಿಗೋಗಿ ಊಟ ಮಾಡ್ಕೊಂಡು ಬಂದ್ ಬಿದ್ಕೊಂಡ್ವಿ. 9 ಗಂಟೆ ಇರ್ಬೋದೇನಪ್ಪ. ಮಂಟಪದಾಗೆ ಮಳೆ ಜೋರಾಗೋಗದ, ಗಾಳಿನೂ ಹೆಚ್ಚು ಅಂತೀನಿ. ಇನ್ ಮಿಂಚು ಗುಡುಗು ಭೂಮಿನೇ ನಡುಗಿಸ್ತೈತೆ. ಮಂಟಪದಾಗೆ ಇರಕ್ ಆಗ್ನೇ ಇಲ್ಲ. ಅದಕ್ಕೆ ಆ ಆಳ್ ಮನೆಗೆ ಹೋದ್ವಿ ಮನಿ ಕಾಣೋಣ ಅಂತ. ಎಣ್ಣೆ ಅಂಟೆ ಹಚ್ಕೊಂಡು ನೆಲ ಸುದ್ದ ಮಾಡ್ಕೊಂಡು ಆಸ್ಕಂಡೆ ಮನಿ ಕಂಡ್ವಿ. ನಿದ್ದೆ ಬರ್ಬಾರ್ದಾ? ಬರ್ನೇ ಇಲ್ಲ. ನಾವು ಮನಿ ಕಂಡಿದ್ದು ಕೆಳಗಿನ ಪಡ್ಸಾಲೆಲಿ. 11 ಹೊಡಿತು, 12 ಹೊಡಿತು, ಸುಮಾರು 1 ಗಂಟೆ ಆಗಿರ್ಬೈದು. ಮಳೆ ನಿಂತಿತ್ತು, ಗುಡುಗು ಮಿಂಚು ನಿಂತಿತ್ತು, ಗಾಳಿ ಮಾತ್ರ ಸುಯ್ಯೋ ಅಂತ ಬೀಸ್ತಾನೆ ಐತೆ. ನಂಗ್ ಸ್ವಲ್ಪ ಮಂಪ್ರತ್ಕತು. ಸಿಕ್ಕೋನು ಎಬ್ಬುಸ್ದ, ಅಣ್ಣಯ್ಯ ಅಣ್ಣಯ್ಯ ಏಳು ಏಳು ಅಂತಾನೆ. ಯಾರೋ ಮಾಡಿ ಮೆಟ್ಲತ್ಕೊಂಡು ಓದ್ ಶಬ್ದ ಆಯ್ತು ಅಂತಂದ. ನಾನ್ ನಿದ್ದೆಗಣ್ಣಲ್ಲೇ ಹೇಳ್ದೆ ಅವನ್ಗೆ, ಎಂತದೋ ಬೆಕ್ಕೋ ನಾಯೋ ಇರ್ಬೇಕು, ಸುಮ್ಕೆ ಮನಿಕ ಬೆಳಗಾದ್ರಿ ಎದ್ದೋಗನ ಅಂತ. ಇಲ್ಲ ಅಣ್ಣಯ್ಯ, ಬೆಕ್ಕು ನಾಯಿ ಹೋದ್ರೆ ಶಬ್ದ ಗೊತ್ತಾಗಕ್ಕಿಲ್ವಾ? ಯಾರೋ ಮನಸ್ರೇ ಹತ್ತೋದಂಗೆ ಶಬ್ದ ಆಯ್ತಾ ಅದೇ, ಕಡ್ಡಿ ಗೀಸಿ ಕೈದೀಪ ಹಚ್ಲೇನಾ ಅಂತಂದ.
ನಾನು ಅವನ್ ಮಾತ್ ಕೇಳಿ ಸರಿ ಅಂತ ಕಡ್ಡಿಗೀಸಿ ದೀಪ ಹಚ್ಚಕ್ ಹೋಗ್ತೀನಿ. ಅಣತೆಲಿ ಒಂದ್ ತೊಟ್ಟಾರ ಎಣ್ಣೆ ಬೇಡ್ವಾ? ಇಲ್ಲಿನೋ ಯಜ್ಞಾನು ಎಲ್ಲ ನೆಕ್ಕಿ ಕ್ಲೀನ್ ಮಾಡ್ಬಿಟ್ಟದೆ. ಬತ್ತಿನೂ 3/4 ಪಾಲ್ ತಿಂದಾಕ್ಬಿಟ್ಟೈತೆ. ಇನ್ನೇನ್ ಮಾಡೋದು? ಆ ಉಳ್ದಿರ ಬತ್ತಿಗೆ ತಿರುಗಿ ಕಡ್ಡಿಗಿರಿಕಿ ಇಬ್ರು ಮಾಡಿ ಹತ್ತಿ ನೋಡಿದ್ವಿ. ಬೆಕ್ಕು ಇಲ್ಲ, ನಾಯೂ ಇಲ್ಲ, ಯಾರೂ ಇಲ್ಲ. ನಾಯೇ ಬಂದಿರ್ಬೇಕು ಅಂತ ಅನ್ಕೊಂಡು ಮತ್ತೆ ಬಂದು ಮನಿಕೊಂಬಿಟ್ವಿ. ದೀಪ ಬತ್ತಿ ಎಲ್ಲ ಸುಟ್ಟಿ ತೀರ್ಕೊಂಡ್ಬಿಡ್ತು ನಮ್ ಗಾಸಾರಕ್ಕೆ. ನಮ್ಮತ್ರ ಒಂದ್ ದೀಪಾನೂ ಇಲ್ಲ, ಒಂದ್ ಲಾಂದ್ರಾನೂ ಇಲ್ಲ. ಹಂಗೆ ಮನಿಕೊಂಡಿದ್ವಿ. ಪುನಃ ಸದ್ದು, ಯಾರು ಮಾಡಿ ಮೇಲೆ ಹತ್ತೋದಂಗೆ. ಈ ಸತಿ ನಾನ್ ಎದ್ದೇ ಇದ್ದೆ. ಮೆಟ್ನಲ್ಲಿ ಬೆಕ್ಕು ನಾಯಿ ಹತ್ತೋದ್ರೆ ಈ ತರ ಶಬ್ದ ಆಗಕ್ಕಿಲ್ಲ. ನಾನ್ ಧೈರ್ಯ ಮಾಡ್ಕೊಂಡು ಯಾರದು ಮಾಡಿ ಗೊತ್ತೋದೋರು ಅಂತ ಕೇಳ್ದೆ. ಜವಾಬೇ ಇಲ್ಲ. ಯಾಕೋ ನಮ್ಗೂ ಎದೆ ಪುಕ್ಪುಕ ಅಂತು. ನಮ್ ಬಟ್ಟೆ ಬರೆ ಕದ್ಯಾಕೆ ಯಾರೋ ಕಳ್ಳಾಗಿಳ್ಳ ಬಂದಿರ್ಬೇಕೇನೋ ಅಂತ ಪಕ್ತಾಗಿನ್ ಬಿದಿರ್ದೊಣ್ಣೆನ ಹತ್ರ ಕೇಳ್ಕೊಂಡು ಹಂಗೇ ಕಾಯ್ತಿದ್ವಿ. ಏನು ಸದ್ದೇ ಇಲ್ಲ. ಕಾಲ್ ಗಂಟೆ ಆಗಿರ್ಬೋದಪ್ಪ. ಆಮ್ಯಾಕೆ ನಮ್ ಕಾಲ್ ದಶೆಗಿದ್ ಕೋಣೆನಲ್ಲಿ ಒಂದ್ ಸಿಕ್ ಮಗ ಅಳ್ತಿದ್ ಸದ್ ಕೇಳ್ಬಂತು. ಸಿಕ್ಕೋನು ನನ್ ತಮ್ಮಿಲ್ವಾ? ನನ್ ರೆಟ್ಟೆ ಹಿಡ್ಕೊಂಡು ಕೇಳ್ದ. ನನ್ ಕಿವಿಲಿ ಕೇಳಿಸ್ತಿಲ್ವಾ ನಿಂಗೆ? ಮಗ ಅತ್ತಂಗೆ ಕೇಳ್ತೈತಲ್ಲಣ್ಣಯ್ಯ ಅಂತಾನೆ. ನಾನಂದೆ, ಒಂದೊಂದ್ಸಲ ಗುಳ್ಳೆ ನರಿ ಕೂಗಿದ್ರೆ ಹಂಗೆ ಕೇಳಿಸ್ತದಲ್ಲ. ಕೋಣೆಲಿ ಮಗ ಆಳ್ತಿರೋ ಶಬ್ದ ನಮ್ಗೆ ಚೆನ್ನಾಗೇ ಕೇಳ್ಬಂತು. ನಾನು ಅನ್ಲಿಲ್ಲ. ನಮ್ಮಿಬ್ರಿಗೂ ಭಯ ಹತ್ಕತು. ಸಿಕ್ಕೋನು ನನ್ ರೆಟ್ಟೆನೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ಅಷ್ಟ್ರಲ್ಲೇ ಒಂದ್ ಹೆಂಗ್ಸಿನ್ ಧ್ವನಿ. ಎಂಡೆ ಮಗನೆ ಅಂತ. ಅದೇನ್ ಭಾಷೆನೋ ಏನೋಪ್ಪ ತಿಳಿನಿಲ್ಲ. ಹಂಗಂತ ಕೂಗ್ತಾ ಕೂಗ್ತಾ ಕಾಲಿಗೆ ಕೆರ ಮೆಟ್ಕೊಂಡು ನಮ್ಮ ಮಾಸ್ಕೆ ಪಕ್ಕದಲ್ಲಿ ನೀರ ಪಕ್ಕದಲ್ಲೇ ನಡೆದೋಯ್ತಪ್ಪ. ಚಕ್ ಚಕ್ ಅಂತ ಕೆರ ಹಾಕೊಂಡಿತ್ತು, ನೆಲ ಕೀಚ್ಕೊಂಡಿತ್ತು. ನಡೀತಿದ್ರೆ ಹೆಂಗಾಯ್ತದೆ ನೋಡಿಸ್ತದ್ದು. ಹಂಗೆ ಆಯ್ತಿತ್ತು. ಉದ್ದಕ್ಕೆ ತೆಳ್ಗೆ ಬೆಳ್ಗೆ ಅಚ್ಚಡ ಒದ್ಕೊಂಡೋದಂಗಾಯ್ತು. 8 ಹೆಜ್ಜೆ ನಡೆದೋಗಿ ಕೋಣೆ ಬೆಳಕ್ಕೆ ಹೋದಂಗಾಯ್ತು. ನಾವಿಬ್ರು ಆ ಚಳಿನಾಗೂ ಬೆವ್ತೆ ಹೋಗ್ಬಿಟ್ವಿ. ಆಮೇಲೆ ಕೋಣೆಗೆ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಅಲ್ಲಿ ತೊಟ್ಲು ತೂಗ್ತಾ ತೂಗ್ತಾ ಲಾಲಿ ಹಾಡು ಕೇಳ್ತಿತ್ತಪ್ಪ. ಇಲ್ಲಿ ನಮ್ಗೆ ಎದೆನೆ ನಿಂತೋಯ್ತು. ಕೈ ಕಾಲ್ ಒಂದು ಸ್ವಾಧೀನನೇ ಇರ್ಲಿಲ್ಲ. ಚಿಕ್ಕೋನು ಗಟ್ಟಿಯಾಗಿ ಕಿರ್ಚ್ಕೊಂಡ್ಬಿಟ್ಟ. ಆಗ್ ನೋಡು ನಮ್ಮಿಬ್ಬರನ್ನೂ ಅಲ್ಲಿಂದ ಎಸ್ದಂಗಾಯ್ತಪ್ಪ ಬಾಗ್ಲಾಚಿಗೆ. ಹೆಂಗೋಡ್ ಬಂದ್ವೋ ಇಲ್ಲಿಗೆ ನಮ್ಗೆ ತಿಳಿತಾ ಇಲ್ಲ. ಇದೇನಪ್ಪ ಗತಿ? ಎಬ್ಸಪ್ಪ ಯಾರನಾದ್ರೂ. ಸಿಕ್ಕೋನ್ಗಿನ್ನೂ ಜ್ಞಾನನೇ ಬಂದಿಲ್ಲ. ಏನಾದ್ನೋ ಏನೋ ಅಷ್ಟ್ ದೊಡ್ಡ ಗಂಡ್ಸು ಅಳೋದಕ್ಕೆ ಶುರು ಮಾಡಿದ್ದ. ಛತ್ರದಾಗಿದ್ದೋರು ಒಬ್ಬೊಬ್ರುನುವೆ ಏನಾಯ್ತು ಏನಾಯ್ತು ಅಂತ ಎದ್ದೆ ಬಿಟ್ರು. ಆಮ್ಯಾಕೆ ನಾನುವೇ ಆ 3 ಗಂಟೆ ರಾತ್ರಿಯಾಗೆ ನಾಂದ್ರ ಹಚ್ಕೊಂಡೋಗಿ ನರಸಿಂಹದೇವ್ರ ಗುಡಿ ಪೂಜಾರಿ ವರ್ಧಪ್ನವ್ರನ್ನೇ ಕರ್ಕೊಂಡ್ ಬಂದೆ. ಅಷ್ಟೊತ್ನಾಗೆ ಅವ್ರಿಬ್ರಿಗೂನುವೆ ಮಂತ್ರ ಹಾಕ್ಸಿ ನರಸಿಂಹದೇವ್ರ ರಕ್ಷೆ ಕಟ್ಸಿ ಮ್ಯಾಗೇನೆ ಜ್ಞಾನ ಬರೋವರೆಗೂ ಕಾಯ್ಕೊಂಡ್ ಕುಂತಿದ್ದಾಯ್ತು. ಅತ್ಯವೇಪ ಆ ಆಳ್ಬಿದ್ ಮನೆ ತಾವೇನು ಆ ರಸ್ತೆನಾಗೆ ಜನ ಓಡಾಡಕ್ಕಿಲ್ಲ. ರಾತ್ರಿ ಆದ್ರೆ ಅಂತೂ ಮುಗ್ದೇ ಹೋಯ್ತು. ಆಯ್ತಲ್ಲಪ್ಪ ಎಲ್ಲ ಸಮಾಚಾರನುವೆ. ನೆನ್ನೆ ನಡ್ದಂಗೈತೆ ನಂಗಂತೂನು. ಆಗ್ಲೇ ಎಷ್ಟು ವರ್ಷಗಳಾಗೋದೋ. ಇನ್ನೋಗ್ರಪ್ಪ ನೀವೆಲ್ಲ ಮನೆ ಸೇರ್ಕೊಳ್ಳಿ. ಇದ್ನೆಲ್ಲ ಕೇಳಿ ಕೆಟ್ಟ ಕನ್ಸಾಗ್ಬೋದು. ಹೋಗ್ತಾ ಆಂಜನೇಯನ್ ಗುಡಿಗೆ ಹೋಗಿ ನಮಸ್ಕಾರ ಹಾಕಿ ಕುಂಕುಮ ಗಿಂಕ ಹಚ್ಕೊಂಡೋಗಿ. ಹೆಂಗೋ ಏನೋ. ಇನ್ ಬರ್ತೀನ್ರಪ್ಪ. ಸಿಕ್ರಂಗಪ್ಪ. ಪುಟ್ಮಲ್ಲಪ್ಪ, ತಿಮ್ಮಯ್ಯ, ಸುಬ್ಬಪ್ಪ ಬರ್ಲಾ? ಈ 500 ಹುಡ್ಗನ್ ಬೇರೆ ಕರ್ಕೊಂಡ್ ಬಂದಿದ್ದೀರಿ. ಬುದ್ಧಿ ಗಿದ್ದಿ ಹೇಳೋರಿಲ್ಲ, ಕೇಳೋರಿಲ್ಲ. ಈ ಸಣಿ ಕತೀನೆಲ್ಲ ಕೇಳಾಕೆ ಈ ಹುಡ್ಗನ್ ಯಾಕೆ ಹಿಡ್ಕೊ ಬಂದಿದ್ದು? ಸರಿ ನಡೀರೀಗ. ಬರ್ಲಾ? ನಮಸ್ಕಾರ ಎಲ್ರಿಗೂ. 9 ಗಂಟೆ ಒಡ್ದದ್ದೇ ತಿಳಿನಿಲ್ವಲ್ಲ. ಇನ್ ಪಾರ್ಪತೆಗಾರಿಗೆ ಏನ್ ಸಮಾಧಾನ ಹೇಳೋದು ನಾನು? ಅಯ್ಯೋ ನನ್ ಬುದ್ಧಿಗಿಷ್ಟು ಎಂದು ಹೇಳುತ್ತಾ ಕಾವಲು ಚಿನ್ನಯ್ಯ ತನ್ನ ಪಾಡಿಗೆ ಹೆಜ್ಜೆ ಹಾಕಲು ಹೊರಟ. ಓ ಚಿನ್ನಯ್ಯ, ಕೊಯ್ಲಿ ನೀನ್ ಪಾಲ್ ಜಿಲೇಬಿ ವಡೆ ತಕೊಂಡೋಗು ಎಂದು ಚಿಕ್ಕರಂಗಪ್ಪ ಚಿನ್ನಯ್ಯನಿಗೆ ಕೈ ತುಂಬಾ ವಡೆ ಜಿಲೇಬಿ ಕೊಟ್ಟು ಕಳುಹಿಸಿದ. ಅಷ್ಟು ಹೊತ್ತಿಗೆ ಮಾತಿನಲ್ಲೇ ಮುಳುಗಿ ಹೋಗಿದ್ದ ನಮಗೆಲ್ಲ ಜಿಲೇಬಿ ವಡೆ ಇದ್ದದ್ದು ತಣ್ಣಗಾದದ್ದು ಒಂದೂ ಅರಿವಿಗಿರಲಿಲ್ಲ. ಅದನ್ನೇ ತಿನ್ನುತ್ತಾ ನಾವು ಕುಳಿತುಕೊಂಡೆವು.